ಮನೆ ಮಹಡಿಯಲ್ಲಿ ತರಕಾರಿ ಬೆಳೆಸುವ ಪಕ್ಷಿಗಳು. ಪಕ್ಷಿಗಳ ಗ್ರಾಮ. ಅದು ಮಳೆಗಾಲ ಅನ್ನೋದ್ರಿಂದ ಮಳೆ ಬಂದು ನೆಲ ಎಲ್ಲ ಒದ್ದೆಯಾಗಿತ್ತು. ಎಲ್ಲಿ ನೋಡಿದ್ರೂ ಕೂಡ ಎಲ್ಲ ಕಡೆನೂ ಕೊಳಕು ನೀರೇ ಇತ್ತು. ಎಲ್ರಿಗೂ ವ್ಯವಸಾಯ ಮಾಡಕ್ಕೆ ನೆಲನೂ ಅಲ್ಲಿಲ್ಲ. ಆದ್ರಿಂದ ಅಲ್ಲಿ ಅಡಿಗೆ ಮಾಡಕ್ಕೆ ತರಕಾರಿ ಕೂಡ ಇಲ್ಲ. ಊರಿನ ಮುಖ್ಯಸ್ಥರಾದ ಮಹಿಹದ್ದು ಇದ್ರ ಬಗ್ಗೆ ಎಲ್ಲ ಜೊತೆ ಮಾತಾಡೋದಕ್ಕೋಸ್ಕರ ಊರಿನ ಪಕ್ಷಿಗಳು ಎಲ್ಲರನ್ನೂ ಬರಕೇಳಿದ್ರು. ಎಲ್ರೂ ಕೇಳಿ, ಇವಾಗ ಮಳೆ ಬಂದು ಎಲ್ಲ ಕಡೆನೂ ನೀರಿದೆ. ವ್ಯವಸಾಯ ಮಾಡೋಕ್ಕೂ ಕೂಡ ಇಲ್ಲಿ ಎಲ್ಲೂ ನೆಲ ಇಲ್ಲ. ಆದ್ರಿಂದ ನಮ್ಮೂರಲ್ಲಿ ಇವಾಗ ತರಕಾರಿನೂ ಇಲ್ಲ. ಎಲ್ಲಾದ್ರೂ ಹೋಗಿ ತರಕಾರಿ ಬೆಳೆಗೆ ತಗೊಳ್ಳೋಣ ಅಂತ ನೋಡಿದ್ರೆ ಅಲ್ಲಿ ಸುಮಾರು ಬೆಳೆ ಹೇಳ್ತಾ ಇದ್ದಾರೆ. ಇದಕ್ಕೆ ಯಾರತ್ರನಾದ್ರೂ ಏನಾದ್ರೂ ಐಡಿಯಾ ಇದೆಯಾ? ಏನಾದ್ರೂ ಐಡಿಯಾ ಇದ್ರೆ ಹೇಳಿ. ಹೌದು ಮಹಿಯವ್ರೆ, ನನ್ನ ಮಗ ಬನ್ನಿಗೆ ಟೊಮೆಟೊನು ಕ್ಯಾರೆಟನು ಇಲ್ಲದೆ ಇದ್ರೆ ಆಗಲ್ಲ. ಮೊನ್ನೆ ಟೊಮೆಟೊ ಬೆಲೆ ಎಷ್ಟು ಅಂತ ಕೇಳ್ತಾ ಇದ್ದೀನಿ. ಅವರು 40 ರೂಪಾಯಿ ಕೆಜಿ ಅಂತಿದ್ದಾರೆ. ಅಯ್ಯೋ ದೇವ್ರೆ, ಕೊನೆಗೆ ನನ್ನ ಹತ್ರ ಇರೋ ಹಣ ಎಲ್ಲ ಕೊಟ್ಟು 1 ಕೆಜಿ ಟೊಮೆಟೊ ತಗೊಂಡು ಬಂದೆ. ನನಗೆ ತರಕಾರಿ ಸಿಗ್ಲಿಲ್ಲ ಅಂದ್ರೂ ಕೂಡ ಪರವಾಗಿಲ್ಲ. ಆದ್ರೆ ದಾರಿ ಇಡೀ ಕೆಸರು ಇರೋದ್ರಿಂದ ನಾನು ನಡೆಯುವಾಗ ಕೆಸರೆಲ್ಲ ನನ್ನ ಮೈಯಲ್ಲಿ ಅಂಟ್ಕೊಂಡು ನನ್ನ ಸ್ಕಿನ್ನು ಹಾಳಾಗ್ತಾ ಇದೆ. ಆವಾಗ ಟುನಿಗು ಬಚ್ಚಿ ಉತ್ಸಾಹದಿಂದ ಮುಂದೆ ಬಂದು, ಮಹಿಯವರೇ, ಕೆಳಗೆ ನೆಲ ಕೆಸರಾಗಿದ್ರೆ ಏನು? ನಮ್ಮ ಮನೆಯಲ್ಲಿ ಎಲ್ಲರ ಮನೆ ಮೇಲೇನು ಮಹಡಿ ಇದೆ ಅಲ್ವಾ? ಅಲ್ಲಿ ನಾವು ಯಾಕೆ ಮಹಡಿ ತೋಟನ ಬೆಳೆಸಬಾರ್ದು? ಸಿಟಿಯಲ್ಲಿ ಇದು ಫೇಮಸ್ಸು. ಅಂದ್ರೆ ಟೆರೆಸ್ ಗಾರ್ಡನಿಂಗ್ ಅಂತಾರೆ. ಮಹಡಿ ಮೇಲೆ ಮಣ್ಣು ಹಾಕಿ ಅಲ್ಲಿ ಬೀಜಗಳನ್ನು ಹಾಕಿ ಗಿಡ ಬೆಳೆಸ್ಬೋದಲ್ವಾ? ಇದು ಒಳ್ಳೆ ಐಡಿಯಾನೇ. ಟೋನಿ, ನಾನು ನಿಮ್ಗೆಲ್ರಿಗೂ ನದಿಯಿಂದ ನೀರು ತಗೊಂಡು ಬಂದು ಕೊಡ್ತೀನಿ. ನನಗೆ ನೀರು ತಗೊಂಡು ಬಂದು ಕೊಡೋದಂದ್ರೆ ತುಂಬಾ ಇಷ್ಟ. ನೀವೆಲ್ಲರೂ ತರಕಾರಿ ಬೆಳೆಸಿದ್ರೆ ನನಗೂ ತರಕಾರಿ ಕೊಡಿ, ಇಲ್ಲಾಂದ್ರೆ ಅಡಿಗೆ ಮಾಡಿ ಸಾರು ಮಾಡಿ ಕೊಡಿ. ಅಂದ್ರೆ ನಾನು ನಮ್ಮ ಮನೆ ಟೆರೆಸಲ್ಲಿ ಹಸಿ ಮೆಣಸಿನಕಾಯಿ ಬೆಳೆಸ್ತೀನಿ. ನಮ್ಮ ಅಮ್ಮನಿಗೆ ಮೆಣಸಿನಕಾಯಿ ಬಜ್ಜಿ ಅಂದ್ರೆ ತುಂಬಾ ಇಷ್ಟ. ನಾನು ನನ್ನ ಮನೆ ಟೆರೆಸಲ್ಲಿ ಬೆಂಡೆಕಾಯಿ ಟೊಮೆಟೊ ಬೆಳೆಸ್ತೀನಿ. ನಮ್ಮಮ್ಮ ಬೆಂಡೆಕಾಯಿ ಸಾರು ಮಾಡಿಕೊಟ್ರೆ ಚೆನ್ನಾಗಿರುತ್ತೆ. ಆದ್ರೆ ನಮ್ಮ ಚಿಚುಕಾಗಿಗೆ ಮಾತ್ರ ಈ ಐಡಿಯಾ ಇಷ್ಟನೇ ಆಗ್ಲಿಲ್ಲ. ಕಷ್ಟಪಟ್ಟು ಕೆಲಸ ಮಾಡೋದಂದ್ರೆ ಚಿಚಿಗೆ ಸ್ವಲ್ಪನೂ ಇಷ್ಟ ಇಲ್ಲ. ಏನೋ ಮಣ್ಣು ಹೊತ್ಕೊಂಡು ಮಹಡಿಗೆ ಹೋಗಿ ಅಲ್ಲಿ ಗಿಡ ಬೆಳೆಸ್ಬೇಕಾ? ಆ ಥರ ಮಾಡಿದ್ರೆ ನಮ್ಮ ಮಹಡಿ ಎಲ್ಲಾನು ಹಾಳಾಗಲ್ವಾ? ಕೆಳಗಡೆಯಿಂದ ಮಣ್ಣಿನ ಮೂಟೆಗಳನ್ನ ಮೇಲೆ ಎತ್ಕೊಂಡು ಹೋಗ್ಬೇಕಂದ್ರೆ ನನ್ನ ಸೊಂಟ ಮುರಿದೋಗುತ್ತೆ. ಹಬ್ಬಬ್ಬ, ನನ್ನಿಂದಂತೂ ಈ ಥರ ಎಲ್ಲ ಮಾಡೋಕ್ಕಾಗಲ್ಲಪ್ಪ. ಚಿಚು, ಕಷ್ಟಪಡದೆ ಫಲ ಸಿಗ್ಬೇಕು ಅಂದ್ರೆ ಸಿಗಲ್ಲ. ಕಷ್ಟಪಟ್ಟು ಕೆಲಸ ಮಾಡಿದ್ರೇನೆ ಫಲ ಸಿಗೋದು. ಈಗ ನೀನು ಕಷ್ಟಪಡಲಿಲ್ಲ ಅಂದ್ರೆ ನಾಳೆ ತರಕಾರಿಗೆ ಏನು ಮಾಡ್ತೀಯ ಹೇಳೋ? ನಾನೇನೋ ನಿಮ್ಮ ಥರ ಅಲ್ಲ. ನನ್ನ ಹತ್ರ ಒಂದು ಲೈಟ್ ವೆಯ್ಟ್ ಐಡಿಯಾ ಇದೆ. ಅದರಲ್ಲಿ ನಾನು ತರಕಾರಿ ಎಲ್ಲಾನು ಬೆಳೆಸ್ತೀನಿ ನೋಡಿ. ಮರುದಿನ ಬೆಳಗ್ಗೆ ಪಕ್ಷಿಗಳ ಗ್ರಾಮ ಕೋಲಾಹಲವಾಗಿ ಇತ್ತು. ಎಲ್ಲ ಪಕ್ಷಿಗಳು ಕೂಡ ಅಡವಿಗೆ ಹೋಗಿ ಬೇಕಾಗಿರುವಷ್ಟು ಮಣ್ಣುಗಳನ್ನು ತಗೊಂಡು ಬಂದು ಮನೆ ಮಹಡಿಯಲ್ಲಿ ಮಹಡಿ ತೋಟಕ್ಕೆ ಬೇಕಾಗಿರೋ ಏರ್ಪಾಡುಗಳನ್ನು ಮಾಡಿದ್ರು. ಕುಹು ಎಲ್ರಿಗೋಸ್ಕರನೂ ನೀರು ತಗೊಂಡು ಬಂದು ಕೊಟ್ಲು. ಲೂಸಿ ಕೆಲಸ ಮಾಡ್ತಾ ಇದ್ದಾಗ ಮಧ್ಯ ಮಧ್ಯದಲ್ಲಿ ಕನ್ನಡಿ ನೋಡ್ಕೊಳ್ತಾ ಇದ್ಲು. ಅಯ್ಯೋ, ಬೆಳಗಿಂದ ಕೆಲಸ ಮಾಡಿ ಮಾಡಿ ಮುಖ ಬಾಡಿ ಹೋಗಿದೆ. ಮೈಕೈ ಎಲ್ಲ ಮಣ್ಣಾಗಿದೆ. ಪರವಾಗಿಲ್ಲ, ಇವತ್ತೊಂದಿನ ಕಷ್ಟಪಟ್ರೆ ನಾಳೆ ನನಗೆ ಏನೇನು ಬೇಕೋ ಎಲ್ಲ ತರಕಾರಿಗಳನ್ನ ಬೆಳೆಸ್ಬೋದು. ಆವಾಗ ನನ್ನ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ. ಲೂಸಿ, ನೀರು ತಗೊಂಡು ಬಂದಿದ್ದೀನಿ ನೋಡು, ಗಿಡಗಳಿಗೆ ಉಯ್. ನೀನು ಪ್ರಕೃತಿಯ ಮಧ್ಯದಲ್ಲಿ ಇದ್ರೆ ನಿನ್ನ ಸ್ಕಿನ್ನು ಗ್ಲೋ ಆಗುತ್ತೆ. ಆಮೇಲೆ ಹೀಗಿರುವಾಗ ಚಿಚುಕಾಗೆ ಮಾತ್ರ ಎಲ್ರು ಕೆಲಸ ಮಾಡ್ತಾ ಇರೋದನ್ನ ನೋಡಿದ್ಲೇ ಹೊರತು ಅವಳು ಯಾವುದೇ ಕೆಲಸನೂ ಮಾಡಲೇ ಇಲ್ಲ. ಅಮ್ಮ, ಎಲ್ರು ಅವ್ರ ಮನೆ ಟೆರೆಸಲ್ಲಿ ತರಕಾರಿ ಬೆಳೆಸೋಕೆ ಏರ್ಪಾಡು ಮಾಡ್ತಾ ಇದ್ದಾರೆ. ನಾನು ಕೂಡ ಹೋಗಿ ಮಣ್ಣು ತಗೊಂಡು ಬರಲಾ? ಆ ಮಣ್ಣನ್ನ ನಾವು ಕೂಡ ಟೆರೆಸ್ಗೆ ಎತ್ಕೊಂಡು ಹೋಗೋಣವಾ? ಏನೋ ಟೆರೆಸ್ಗೆ ಮಣ್ಣು ಎತ್ಕೊಂಡು ಹೋಗೋದಾ? ಬಾಯಿ ಮುಚ್ಚೋ. ಅಷ್ಟು ಕಷ್ಟವಾದ ಕೆಲಸ ಯಾರು ಮಾಡೋದು? ನಾಳೆ ಆ ಮಣ್ಣು ಭಾರ ತಡ್ಕೊಳಕ್ಕಾಗದೆ ಗೋಡೆ ಬಿದ್ದೋದ್ರೆ? ನೀನೊಂದು ಕೆಲಸ ಮಾಡು, ಮನೆಯಲ್ಲಿ ಹತ್ತಿ ದಿಂಡು ಎಲ್ಲ ಇದೆಲ್ಲ ಎಲ್ಲ ಮಾಡಿಗೆ ತಗೊಂಡ್ ಬಾ. ಅದನ್ನು ಕೇಳಿದ ಚಿನ್ನುಕಾಗೆ ಆಶ್ಚರ್ಯಪಟ್ಟ. ಏನೋ ದಿಂಬು ಹತ್ತಿ ತಗೊಂಡು ಬರ್ಬೇಕಾ? ಯಾಕಮ್ಮ, ನಾವು ಟೆರೆಸಲ್ಲಿ ಮಲಗಿ ನಿದ್ರೆ ಮಾಡ್ತೀವಾ? ನಿದ್ರೆ ಮಾಡೋಕ್ಕೆ ಅಲ್ಲ ಕಣೋ, ಆ ಸ್ಪಾಂಜು ಆ ಹತ್ತಿ ಇದರಲ್ಲೇ ನಾವು ಗಿಡ ಬೆಳೆಸ್ತೀವಿ. ಲೈಟ್ ವೆಯ್ಟ್ ಆಗಿರುತ್ತೆ. ಆವಾಗ ಬೇರುಗಳು ಕೂಡ ಚೆನ್ನಾಗಿ ಉದ್ದ ಬೆಳೆಯುತ್ತೆ. ನಮಗೂ ವೆಯ್ಟ್ ಇರಲ್ಲ, ಹೊತ್ಕೊಂಡು ಹೋಗುವ ಕಷ್ಟನೂ ಇರಲ್ಲ. ಏನೋ ಸ್ಪಾಂಜಲ್ಲಿ ಗಿಡನಾ? ಗಿಡ ಅದರಲ್ಲಿ ಬೆಳೆಯುತ್ತಾ ಅಮ್ಮ? ಅದೆಲ್ಲ ನನಗೆ ಗೊತ್ತೋ, ನಿನಗೆ ಅದ್ರ ಬಗ್ಗೆ ಏನು ಗೊತ್ತಿಲ್ಲ. ನಾನು ಹೇಳೋ ವಿಷಯನ ಮಾತ್ರ ಮಾಡಿ ಹೋಗೋ. ಬೇರೆ ದಾರಿ ಇಲ್ಲದೆ ಚಿನ್ನೂನು ದಿಂಬೆಲ್ಲ ತಗೊಂಡು ಹೋದ. ಅದರೊಳಗಡೆ ಇದ್ದ ಸ್ಪಾಂಜ್ ಹತ್ತಿ ಎಲ್ಲಾನು ತೆಗೆದು ಅದನ್ನ ತೊಟ್ಟಿಯಲ್ಲಿ ಹಾಕಿ ಅದರಲ್ಲಿ ಬೀಜಗಳನ್ನ ಹಾಕಿ ನೀರು ಇದ್ಲೋ ಚಿಚುಕಾಗೆ. ಆಮೇಲೆ ಅದರ ಹತ್ತಿರ ಹೋಗಿ, ಎಲ್ರೂ ಸ್ಪಾಂಜ್ ಮೆತ್ತಗಿದೆಯಾ? ಎಲ್ರೂ ರೆಸ್ಟ್ ತಗೊಳ್ಳಿ. ನಾಳೆ ಬೆಳಗ್ಗೆನೆ ನೀವು ಟೊಮೆಟೊನು ಕೊಡಬೇಕು, ಹಾಗೇನೆ ಬದನೆಕಾಯಿನೂ ಕೊಡಬೇಕು. ಚಿನ್ನು, ನನ್ನ ಐಡಿಯಾ ಹೇಗೋ ಇದೆ ನೋಡಿದ್ಯಾ? ಎಷ್ಟು ಲೈಟ್ ವೆಯ್ಟ್ ಆಗಿದೆ ಎಲ್ಲಾನೋ. ಅಮ್ಮ,
ನನಗೇನೋ ಇದು ಹುಚ್ಚಾಡಿಯೋ ಥರನೇ ಅನಿಸ್ತಾ ಇದೆ ಅಮ್ಮ. ಹೀಗೆ ದಿನಗಳು ಹೋಗ್ತಾ ಇತ್ತು. ಪಕ್ಷಿಗಳ ಎಲ್ಲರ ಮನೆ ಟೆರೆಸ್ ಕೂಡ ನೋಡಕ್ಕೆ ಹಚ್ಚ ಹಸಿರಾಗಿ ತುಂಬಾನೇ ಚೆನ್ನಾಗಿತ್ತು. ಟುನಿ ಅವಳ ಮನೆ ಟೆರೆಸಲ್ಲಿ ಬೆಂಡೆಕಾಯಿ ಹಾಗೂ ಕೆಂಪಾಗಿರುವ ಟೊಮೆಟೊ ಬೆಳೆಸಿದ್ಲು. ಚೋಟು ಅವಳ ಮನೆ ಮಹಡಿಯಲ್ಲಿ ಸೋರೆಕಾಯಿ ಬೆಳೆಸಿದ್ಲು. ಲೂಸಿ ಪುದೀನ ಹಾಗೂ ಕೊತ್ತಂಬರಿ ಸೊಪ್ಪನ್ನ ಬೆಳೆಸಿದ್ಲು. ಕುಹುಬಾತು ಇವರ ಎಲ್ಲರ ಮಹಡಿಗೂ ನೀರ್ ತಗೊಂಡ್ ಬಂದು ಗಿಡಕ್ಕೆ ಉಯ್ತಾ ಇದ್ಲು. ಆದ್ರೆ ಚಿಚುಕಾಗಿಯ ಮಹಡಿಯ ಪರಿಸ್ಥಿತಿ ಮಾತ್ರ ತುಂಬಾನೇ ಮೋಸವಾಗಿತ್ತು. ಅವಳು ಬೀಜ ಹಾಕಿದ್ದ ಆ ಹತ್ತಿ ಎಲ್ಲಾನು ಕಪ್ಪಾಗಿ ಕೆಟ್ಟೋಗಿ ಗಬ್ಬು ಸ್ಮೆಲ್ ಬರ್ತಾ ಇತ್ತು. ಅದನ್ನ ತಡ್ಕೊಳಕ್ಕಾಗದೆ ಚಿನ್ನು ಅಂತೂ ಅವನ ಮೂಗನ್ನ ಮುಚ್ಕೊಂಡಿದ್ದ. ಯಾವುದೇ ಒಂದು ಮೊಳಕೆ ಕೂಡ ಬರಲೇ ಇಲ್ಲ. ಆವಾಗ ನೋಡಿ ಚಿನ್ನು ಮೂಗನ್ನ ಮುಚ್ಕೊಂಡು, ಅಮ್ಮ ಗಬ್ಬೊಡಿತಾ ಇದೆ ಅಮ್ಮ, ಇದು ಬೇಡ, ಇದನ್ನ ಬಿಸಾಕಮ್ಮ. ಪಕ್ಕದ ಮನೆಯವರು ಎಲ್ರೂ ಬಂದು ಎಲ್ಲಿಂದ ಈ ವಾಸನೆ ಬರ್ತಾ ಇದೆ ಅಂತ ನಮ್ಮ ಮನೆ ನಾನೇ ನೋಡ್ತಾ ಇದ್ದಾರೆ. ಏನೋ ಆಯ್ತೋ, ಒಂದು ಕೂಡ ಮೊಳಕೆ ಬರಲೇ ಇಲ್ಲ. ಅದು ಅಲ್ಲದೆ ಈ ರೀತಿ ಸ್ಮೆಲ್ ಹೊಡಿತಾ ಇದೆ. ಒಂದ್ ವೇಳೆ ಬಿಸಿಲು ಬಿದ್ದಿದ್ದೇನಾದ್ರೂ ಕೆಟ್ಟು ಹೋಯ್ತಾ? ಸರಿ ಬಿಡು, ಹೇಗೋ ಟುನಿ ಇದ್ದಾಳೆ, ತರಕಾರಿ ಬೇಕು ಅಂದ್ರೆ ಅವಳೇ ನಮಗ್ ಕೊಡ್ತಾಳೆ ಬಿಡೋ. ಹಾಗಂತ ಹೇಳ್ತಾ ಇದ್ದಾಗ ಕೆಲವು ದಿನಗಳ ನಂತರ ಎಲ್ರೂ ಅವ್ರವ್ರ ಮನೆ ಟೆರೆಸಲ್ಲಿ ನಿಂತ್ಕೊಂಡು ಗಿಡಗಳನ್ನ ನೋಡ್ಕೊಂಡು ಟೆರೆಸಿಂದಾನೆ ಒಬ್ರತ್ರ ಒಬ್ರು ಮಾತಾಡ್ಕೊಳ್ತಿದ್ರು. ಇದನ್ನೆಲ್ಲ ನೋಡ್ತಾ ಇದ್ದ ಮಹಿ ಹದ್ದು ಕೂಡ ತುಂಬಾ ಸಂತೋಷ ಪಟ್ಟಿತ್ತು. ಪರವಾಗಿಲ್ವೇ, ಇವಾಗ ನೆಲ ಹಚ್ಚ ಹಸಿರಾಗಿದೆಯೋ ಇಲ್ವೋ, ಆದ್ರೆ ಎಲ್ಲರ ಮನೆ ಮಹಡಿ ಕೂಡ ಹಚ್ಚ ಹಸಿರಾಗಿದೆ. ಟುನಿ ಕೊಟ್ಟಿರುವ ಐಡಿಯಾ ಸೂಪರ್ ಡೂಪರ್ ಹಿಟ್ಟು. ಪಕ್ಕದೂರಿನವರು ಕೂಡ ನಮ್ಮ ಊರನ್ನ ನೋಡಿ ಸುಮಾರು ವಿಷಯ ಕಲ್ತ್ಕೊಳ್ತಿದ್ದಾರೆ. ಮಹಿಯವರೇ, ಇವತ್ತು ನನ್ನ ಮಹಡಿಯಲ್ಲಿ ಬೆಳೆದಿರುವ ಈ ಬೆಂಡೆಕಾಯಿ ಟೊಮೆಟೊ ಇಟ್ಕೊಂಡು ನಾನು ಎಲ್ರಿಗೂ ಹಬ್ಬದ ಊಟ ಹಾಕ್ತೀನಿ. ಇವತ್ತು ರಾತ್ರಿಗೆ ಎಲ್ರಿಗೂ ನನ್ನ ಮನೇಲಿ ಊಟ, ಎಲ್ರೂ ಬಂದ್ಬಿಡಿ. ಟುನಿ, ನಾನು ಕೊತ್ತಂಬರಿ ಸೊಪ್ಪು ಪುದೀನ ತಗೊಂಡ್ ಬರ್ತೀನಿ, ನಾವು ಚಟ್ನಿ ಮಾಡ್ಕೊಳ್ಳೋಣ. ನಾನು ಕೂಡ ಸೋರೆಕಾಯಿ ತಗೊಂಡ್ ಬರ್ತೀನಿ, ಬೇಳೆಲಿ ಸೋರೆಕಾಯಿ ಹಾಕಿ ಸಾರು ಮಾಡೋಣ. ನಾನು ಕೂಡ ಕುಡಿಯಕ್ಕೆ ನೀರ್ ತಗೊಂಡ್ ಬರ್ತೀನಿ. ಆವಾಗ್ಲೇ ಇದೆಲ್ಲವನ್ನು ಕೇಳಿಸ್ಕೊಳ್ತಾ ಇದ್ದ ಚಿಚುಕಾಗೆ ಜೋರಾಗಿ, ಓ ಹೌದಾ ಟೋನಿ, ನಾನು ಕೂಡ ಪಾರ್ಟಿಗೆ ಬರ್ತೀನಿ. ಸರಿ, ನಾನೇನ್ ತಗೊಂಡ್ ಬರ್ಬೇಕು ಅಂತ ಹೇಳಲೇ ಇಲ್ಲ. ಆವಾಗ ಟೋನಿ ನಗುತ್ತಾ, ಹಾ ತಗೊಂಡ್ ಬಾ ಚಿಚು, ನಿನ್ ಮನೆ ಟೆರೆಸಲ್ಲಿ ಏನ್ ತರಕಾರಿ ಬೆಳೆದಿದ್ಯೋ ಅದನ್ನೇ ತಗೊಂಡ್ ಬಾ, ಪರವಾಗಿಲ್ಲ. ಹಾಗಂತ ಹೇಳಿದಾಗ ಚಿಚು ಮುಖ ಬಾಡಿ ಹೋಯ್ತು. ಅಂದ್ರೆ ನಾನು ಹಾಕಿರೋ ಬೀಜ ತುಂಬಾನೇ ಡೆಲಿಕೇಟು, ಇನ್ನೂ ಮೊಳಕೆ ಬಂದಿಲ್ಲ. ಬರುವಾಗ ತರಕಾರಿ ಬರುತ್ತೆ, ಅದನ್ನ ತಗೊಂಡ್ ಬರ್ತೀನಿ. ಆದ್ರೆ ಇವತ್ತು ಪಾರ್ಟಿಗೆ ನಾನು ಊಟ ಮಾಡೋಕ್ಕೆ ತಟ್ಟೆ, ನೀರು ಕುಡಿಯೋಕ್ಕೆ ಗ್ಲಾಸು ಎಲ್ಲಾನು ತಗೊಂಡು ಬರ್ತೀನಿ. ಅಮ್ಮ, ಯಾಕೆ ಸುಳ್ಳು ಹೇಳ್ಬೇಕೋ? ನಮ್ಮಮ್ಮ ಸ್ಪಾಂಜಲ್ಲಿ ಗಿಡ ಬೆಳೆಸ್ಬೇಕಂತ ನೋಡಿದ್ರು, ಆ ಸ್ಪಾಂಜ್ ಹಾಳಾಗಿ ಗಬ್ ಸ್ಮೆಲ್ ಬರ್ತಾ ಇದೆ. ಬೇಕಾದ್ರೆ ಬಂದು ನೋಡಿ. ಅಯ್ಯೋ ಚಿಚೋ, ನಿನಗೆ ಸ್ವಲ್ಪನಾದ್ರೂ ಬುದ್ಧಿ ಇದೆಯಾ? ಮಣ್ಣಲ್ಲಿ ಗಿಡ ಬೆಳೆಯುತ್ತೆ, ಸ್ಪಾಂಜಲ್ಲಿ ಗಿಡ ಬೆಳೆಯುತ್ತಾ? ಮಣ್ಣೆತ್ಕೊಂಡು ಮಹಡಿ ತನಕ ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಿನ್ನ ಸೋಮಾರಿತನದಿಂದ ಏನೋ ಮಾಡೋಕ್ಕೋಗಿ ಇವಾಗ ಎಲ್ಲಾನು ಹಾಳಾಯ್ತು ಅಲ್ವಾ? ಚಿಚೋ, ಕಷ್ಟಪಡದೆ ಫಲ ಸಿಗಲ್ಲ. ಆ ಸ್ಪಾಂಜಲ್ಲಿ ಗಿಡ ಬೆಳೆಯುತ್ತೆ ಅಂತ ನಿನಗೆ ಯಾರು ಹೇಳಿದೋ? ಇವಾಗ ನೋಡು ನಮ್ಮ ಮನೆ ಮಹಡಿ ಎಲ್ಲ ಹೇಗಿದೆ ಅಂತ. ನೋಡು, ಹಚ್ಚ ಹಸಿರಾಗಿ ಎಲ್ಲಾನು ಎಷ್ಟು ಚೆನ್ನಾಗಿದೆ. ಚಿಚುಕಾಗೆ ತಲೆ ಬಗ್ಗೆ ಎಲ್ಲರನ್ನ ನೋಡಿ, ಸಾರಿ ಫ್ರೆಂಡ್ಸ್, ನಾನು ತುಂಬಾನೇ ಸೋಮಾರಿಯಾಗಿ ಯೋಚನೆ ಮಾಡಿಬಿಟ್ಟೆ. ಇನ್ಮುಂದೆ ಹಾಗಿಲ್ಲ. ನಾಳೆನೇ ನಾನು ತೋಟಕ್ಕೆ ಹೋಗಿ ಬೇಕಾಗಿರೋ ಬೀಜಗಳು, ಮಣ್ಣು ಎಲ್ಲಾನು ತಗೊಂಡು ಬಂದು ನನ್ನ ಟೆರೆಸಲ್ಲಿ ನಾನೇ ಗಿಡ ಬೆಳೆಸ್ತೀನಿ. ಕುಹೋ, ಅದಕ್ಕೆ ನೀನು ಕೂಡ ನನಗೆ ಸ್ವಲ್ಪ ಸಹಾಯ ಮಾಡಬೇಕು, ನೀರು ತಗೊಂಬರ್ಬೇಕು. ಖಂಡಿತ ಚಿಚೋ, ನಿನಗೆ ನಾನು ಹೆಲ್ಪ್ ಮಾಡ್ತೀನಿ. ಯಾರು ಗಿಡ ಬೆಳೆಸಿದ್ರೆ ಸರಿ, ನೀರು ಎದಂತೋ ನಾನೇ. ಸರಿ ಸರಿ, ಎಲ್ರೂ ಬನ್ನಿ, ಸಮಯ ಆಗ್ತಾ ಇದೆ. ನಾವು ಕಷ್ಟಪಟ್ಟಿದ್ದಕ್ಕೆ ಸಿಕ್ಕಿರುವ ಫಲನ ಇವತ್ತು ಅಡಿಗೆ ಮಾಡಿ ಚೆನ್ನಾಗಿ ಎಂಜಾಯ್ ಮಾಡಬೇಕು. ಹಾಗೆ ಆ ದಿನ ಸಂಜೆ ಸಮಯ ಎಲ್ರೂ ಟುನಿಗುಬಚ್ಚಿಯ ಮನೆ ಮಹಡಿಯಲ್ಲಿ ಕೂತ್ಕೊಂಡು ಅವರ ಮಹಡಿ ತೋಟದಲ್ಲಿ ಬೆಳೆದಿರುವ ತರಕಾರಿಗಳನ್ನ ಅಡಿಗೆ ಮಾಡಿ ಚೆನ್ನಾಗಿ ತಿಂತಾ ಇದ್ರು. ಎಲ್ರೂ ಸಂತೋಷವಾಗಿ ಮಾತಾಡ್ಕೊಂಡು ಊಟ ಮಾಡೋದನ್ನ ನೋಡಿ ಚಿಚುಕಾಗೆಗೂ ಕೂಡ ಇದೇ ರೀತಿ ಮಹಡಿ ತೋಟ ಬೆಳೆಸ್ಬೇಕು ಅನ್ನುವ ಐಡಿಯಾನು ಬಂತು. ಅವಳು ಆ ದಿನ ಒಂದು ಪಾಠ ಕಲ್ತ್ಕೊಂಡ್ಲು. ಸೋಮಾರಿತನ ನಮ್ಮ ಮೊದಲ ಶತ್ರು. ಸೋಮಾರಿತನ ಇದ್ರೆ ಯಾವುದೇ ಕೆಲಸನೂ ನಡೆಯಲ್ಲ. ಕಷ್ಟಪಟ್ಟು ದುಡಿದ್ರೆ ಮಾತ್ರ ಅದಕ್ಕೆ ಫಲ ಸಿಗೋದು.